ಒಂದು ಹೆಣ್ಣು ತಾನು ಪ್ರೀತಿಸುತ್ತಿರುವ ತನ್ನ ಹುಡುಗನಿಗೋಸ್ಕರ ತನ್ನನ್ನೇ ತಾನು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳೋದಕ್ಕೆ ತಯಾರಾಗಿರ್ತಾಳೆ. ತನ್ನ ಪ್ರೀತಿಗೋಸ್ಕರ ತನ್ನ ಮನೆಯವರನ್ನ, ತನ್ನ ಮನೆಯನ್ನ, ತನ್ನನ್ನ ಹೆತ್ತು, ಹೊತ್ತು, ಸಾಕಿ ಸಲಗಿದಂತಹ ತನ್ನ ತಂದೆ ತಾಯಂದಿರನ್ನೇ ಬಿಡೋದಕ್ಕೂ ಸಹ ತಯಾರಾಗಿರ್ತಾಳೆ. ತಾನು ಪ್ರೀತಿಸುತ್ತಿರುವ ತನ್ನ ಪ್ರೇಮಿಗೋಸ್ಕರ ತಾನು ಪಾಲಿಸಿಕೊಂಡು ಬಂದಿರುವಂತಹ ತನ್ನ ಧರ್ಮವನ್ನೇ ಬಿಡೋದಕ್ಕೂ ಸಹ ತಯಾರಾಗಿರ್ತಾಳೆ. ಆದ್ರೆ ಒಂದು ಹುಡುಗ ತಾನು ಪ್ರೀತಿಸುತ್ತಿರುವ ತನ್ನ ಹುಡುಗಿಗೋಸ್ಕರ ತನ್ನನ್ನೇ ತಾನು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳೋದಕ್ಕೆ ತಯಾರಾಗಿರೋದಿಲ್ಲ. ತನ್ನ ಪ್ರೀತಿಗೋಸ್ಕರ ತನ್ನ ಮನೆಯವರನ್ನ, ತನ್ನ ಮನೆಯನ್ನ ಬಿಡೋದಕ್ಕೆ ತಯಾರಾಗಿರೋದಿಲ್ಲ. ತನ್ನ ಪ್ರಿಯತಮೆಗೋಸ್ಕರ ತನ್ನ ಪ್ರಿಯತಮೆಗೋಸ್ಕರ ತಾನು ಪಾಲಿಸಿಕೊಂಡು ಬಂದಿರುವಂತಹ ತನ್ನ ಮತವನ್ನ ಎಂದಿಗೂ ಯಾವತ್ತಿಗೂ ಬಿಡೋದಿಕ್ಕೆ ತಯಾರಾಗೋದಿಲ್ಲ, ಸಿದ್ಧನಾಗೋದಿಲ್ಲ. ಅಂದ್ರೆ ನೀವುಗಳು ಕ್ಲಿಯರ್ ಆಗಿ ಹೆಣ್ಮಕ್ಳು ಒಂದು ವಿಷಯವನ್ನ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳಿ. ಆತ ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಪ್ರೀತಿ ಅನ್ನೋದನ್ನ ಕಾಣ್ತಾ ಇರೋದಿಲ್ಲ. ಆತ ನಿಮ್ಮಲ್ಲಿ ಕೇವಲ ಕಾಣ್ತಾ ಇರೋದು ಕಾಮ ಅನ್ನೋದನ್ನ ಮಾತ್ರ. ಆತ ನಿಮ್ಮನ್ನ ಬಳಕೆನ ಮಾಡ್ಕೊಳ್ತಾ ಇರೋದು ಕೇವಲ ಕಾಮಕ್ಕಾಗಿ, ಕಾಮ ಸುಖಕ್ಕಾಗಿ. ಆತನ ಹಿಂದೆ ಒಂದು ದುರುದ್ದೇಶ ಇರುತ್ತೆ. ಆತ ಒಂದು ದುರುದ್ದೇಶವನ್ನ ಇಟ್ಕೊಂಡೇನೆ ನಿಮ್ಮ ಜೊತೆ ಸ್ನೇಹ ಸಂಪಾದನೆಯನ್ನ ಮಾಡಿ ನಿಮ್ಮನ್ನ ಪ್ರೀತಿಯ ಬಲೆಯಲ್ಲಿ ಬೀಳ್ಸ್ಕೊಂಡು ತನ್ನ ಕಾಮ ಸುಖಕ್ಕಾಗಿ ನಿಮ್ಮನ್ನ ಬಳಕೆಯನ್ನ ಮಾಡಿಕೊಂಡು ನಿಮ್ಮನ್ನ ಕೇವಲ ಮಕ್ಕಳನ್ನ ಹೆರುವಂತಹ ಯಂತ್ರವನ್ನಾಗಿ ಬದಲಾಯಿಸ್ತಾನೆ. ಆತನ ದುರುದ್ದೇಶ ನಿನ್ನನ್ನ ಸರ್ವನಾಶವನ್ನಾಗಿ ಮಾಡಿ, ನಿನ್ನ ಕುಟುಂಬವನ್ನ ಸರ್ವನಾಶವನ್ನ ಮಾಡಿ, ನಿನ್ನ ವಂಶದವರನ್ನ ಸರ್ವನಾಶವನ್ನ ಮಾಡಿ ತನ್ನ ಜನಸಂಖ್ಯೆಯನ್ನ ಹೆಚ್ಚು ಮಾಡಿಕೊಳ್ಳುವಂತಹದ್ದು ಅಷ್ಟೇ ಆತನ ದುರುದ್ದೇಶವಾಗಿರುತ್ತೆ. ದಿಸ್ ಇಸ್ ನಾಟ್ ಕೇರಳ ಸ್ಟೋರಿ, ದಿಸ್ ಇಸ್ ಫ್ಯಾಕ್ಟ್, ದಿಸ್ ಇಸ್ ಟ್ರೂ. ಎವ್ರಿ ಗರ್ಲ್ ಅಂಡ್ ಪೇರೆಂಟ್ಸ್ ಮಸ್ಟ್ ಅಂಡ್ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ಪ್ರತಿದಿನ ಟಿವಿನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ನ್ಯೂಸ್ಗಳು ಬರ್ತಾನೆ ಇರುತ್ತೆ. ಪ್ರತಿದಿನ ನ್ಯೂಸ್ಗಳು ಬಂದ್ರು, ಪ್ರತಿದಿನ ನೀವು ಹೆಣ್ಮಕ್ಳು ಟಿವಿನಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ರು ಸಹ ಮತ್ತೆ 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 ಇಂತಹ ಬಲೆಗಳಲ್ಲಿ ಬೀಳ್ತಾನೆ ಇರ್ತೀರಾ. ಅಂದ್ರೆ ನೀವು ಹೆಣ್ಮಕ್ಳು ನಿಮ್ಮ ತಲೆಗಳಲ್ಲಿ ಬುದ್ಧಿ ಇಲ್ಲ ಅಂತ ಕಾರಣ. ನಿಮ್ಮ ತಲೆಗಳಲ್ಲಿ ಹೆಣ್ಮಕ್ಳ ತಲೆನಲ್ಲಿ ಬುದ್ಧಿ ಇಲ್ಲ ಅಂತಂದ್ರೆ ಅದಕ್ಕೆ ನೇರವಾದಂತಹ ಕಾರಣ, ನೇರವಾದಂತಹ ಹೊಣೆ ನಿಮ್ಮನ್ನ ಹೆತ್ತು ಹೊತ್ತು ಸಾಕಿ ಬೆಳೆಸಿದಂತಹ ನಿಮ್ಮ ತಂದೆ ತಾಯಿಂದಿರೇ. ನೀವು ತಂದೆ ತಾಯಂದಿರಿದಿರಲ್ಲ, ಪೇರೆಂಟ್ಸ್ಗಳು, ನೀವು ಪೇರೆಂಟ್ಸ್ಗಳು ನಿಮ್ಮ ಮನೆಯಲ್ಲಿ ಇರುವಂತಹ ಹೆಣ್ಣು ಮಕ್ಕಳಿಗೆ ಸಂಸ್ಕಾರ ಅನ್ನೋದನ್ನ ಕಲ್ಸ್ಕೊಡೋದಿಲ್ಲ. ಮಾಡ್ರನ್ ಈಗಿನ ಹೆಣ್ಣು ಮಕ್ಕಳು ಅಡ್ವಾನ್ಸ್ ಆಗಿದ್ದಾರೆ. ಅವ್ರಿಗೆ ನಾವು ಬುದ್ಧಿ ಮಾತುಗಳನ್ನು ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಅವ್ರುಗಳು ಬೆಳೆದಾಗಿರ್ಲಿ, ಏನಾದ್ರೂ ಈ ರೀತಿಯಾಗಿ ಹೆಚ್ಚು ಕಡಿಮೆಗಳಾದಾಗ ಅಯ್ಯೋ ಹಾಗಾಗೋಯ್ತು, ಅಯ್ಯೋ ಹೀಗಾಗೋಯ್ತು, ನನ್ನ ಮಗಳು ಬಾಳ ಆಗೋಗ್ಬಿಡ್ತು, ನನ್ನ ಮಗಳು ಜೀವನ ಹಾಳಾಗೋಗ್ಬಿಡ್ತು. ನೋಡ್ತಾ ಇರೋದಿಲ್ವಾ ಸೋಷಿಯಲ್ ಮೀಡಿಯಾದಲ್ಲಿ, ಟಿವಿಗಳಲ್ಲಿ? ಅಲ್ಲಿ ಯಾವುದೋ ಒಂದು ಹೆಣ್ಮಗು ಇದೇ ರೀತಿಯಾಗಿ ನನಗೆ ನನ್ನ ತಂದೆ ತಾಯಿಂದರೇ ಬೇಡ ಅಂತ ಅಂದ್ಬಿಟ್ಟು ಬಿಟ್ಟು ಹೋಗ್ಬಿಟ್ರು. ಅವ್ರ ತಂದೆ ತಾಯಿಂದರು ಅದ್ ಯಾವ ಕರ್ಮಕ್ಕೂ, ಅದ್ ಏನ್ ಪಾಪ ಮಾಡ ಆ ಹೆಣ್ಣು ಮಗುನ ಹುಟ್ಟಿದ್ರು, ಎತ್ತಿದ್ರು, ರಾತ್ರಿ ಎಲ್ಲ ಸ್ಟೇಷನ್ ಮುಂದೆ ಕಾಯ್ಕೊಂಡು ಕೂತಿದ್ದಾರೆ. ಅವಳು ನನ್ನ ತಂದೆ ತಾಯಿನೇ ಬೇಡ ಅಂತ ಬಿಟ್ಟೋದ್ಲು. ಯಾಕೆ ಈ ರೀತಿಯಾಗಿ ಮಾಡ್ತಾರೆ ಹೆಣ್ಮಕ್ಳು? ನೀವೇ ಸಾಕಿದಂತಹ, ನಿಮ್ಮ ಮನೆಯಲ್ಲಿ ಹುಟ್ಟಿ ಬೆಳೆದಂತಹ ಹೆಣ್ಮಕ್ಳು ಯಾಕೆ ಈ ರೀತಿಯಾಗಿ ಮಾಡ್ತಾರೆ? ಯಾಕೆ ಈ ರೀತಿಯಾಗಿ ಮಾಡ್ತಾರೆ ಅಂತಂದ್ರೆ ನೀವು ಸರಿಯಾದಂತಹ ಸಂಸ್ಕಾರವನ್ನ ಕೊಟ್ಟು ಬೆಳೆಸೋದಿಲ್ಲ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ. ಆ ಹೆಣ್ಣು ಮಗುಗೆ ಸ್ವಾತಂತ್ರ್ಯ ಕೊಡ್ತೀರಾ? ಯಾವ ರೀತಿಯಾದಂತಹ ಸ್ವಾತಂತ್ರ್ಯವನ್ನ ಕೊಡ್ತೀರಾ? ಏ ಓದಂಗ್ ಹೋಗ್ಲಿ, ಬೆಳೆದಂಗ್ ಬೆಳಿಲಿ, ಆಮೇಲೆ ನೋಡ್ಕೊಳ್ಳೋಣ, ಇರೋದು ಒಬ್ಳೆ ಮಗಳು, ಅವಳಿಗಾಗಿ ಆಸ್ತಿ ಮಾಡಿದೀವಿ, ಹಣ ಮಾಡಿದೀವಿ. ನೀವು ನಿಮ್ಮ ಮಕ್ಕಳಿಗೆ, ಅಂದ್ರೆ ನಿಮ್ಮ ಮನೆ ಹೆಣ್ಣು ಮಗುವಿಗೆ ಸಂಸ್ಕಾರವನ್ನ ಕೊಡದಲೆ ಕೋಟಿ ಆಸ್ತಿ ಮಾಡಿದ್ರೆ ಏನ್ ಬಂತು? ನಾಳೆ ದಿನ ಬಂದು ಯಾವನೋ ಒಬ್ಬ ತಿನ್ಕೊಂಡೋಯ್ತಾನೆ. ಇದು ಇವತ್ತಿನ ದಿನ ತಂದೆ ತಾಯಂದ್ರು ಮಾಡ್ತಾ ಇರೋದು. ನಾವು ಅದೆಷ್ಟು ಹೆಣ್ಣು ಮಕ್ಕಳಿಗೆ, ತಂದೆ ತಾಯಂದಿರಿಗೆ ಬುದ್ಧಿ ಮಾತುಗಳನ್ನು ಹೇಳ್ತಿರ್ತೀವಿ ಗೊತ್ತಾ? ನಾನಂತೂ ಇತ್ತೀಚೆಗೆ ಯಾವ ಹೆಣ್ಣು ಮಕ್ಕಳನ್ನ ಎತ್ತಿರುವ ತಂದೆ ತಾಯಂದಿರಿಗೆ ನಾನು ಬುದ್ಧಿ ಮಾತುಗಳನ್ನು ಹೇಳೋದಕ್ಕೆ ಹೋಗೋದೇ ಇಲ್ಲ. ಮೊದಲೆಲ್ಲ ಈ ಕೆಲಸವನ್ನ ಮಾಡ್ತಾ ಇದ್ದೆ. ಯಾವಾಗ ಅಲ್ಲೊಂದು ಕಡೆ ಒಂದು ಘಟನೆ ನಡೀತು, ಇದೇ ರೀತಿಯಾಗಿ ನಿಮ್ಮ ಮಗಳು ದಾರಿ ತಪ್ತಾ ಇದ್ದಾಳೆ, ಎಲ್ಲೆಲ್ಲ ಹೋಗ್ತಾ ಇದ್ದಾಳೆ, ಒಂದು ಸ್ವಲ್ಪ ಎಚ್ಚರವನ್ನ ವಹಿಸಿ ಅಂತ ಹೇಳಿದಷ್ಟೇನೆ ನೀವ್ಯಾರು ನನ್ನ ಮಗಳ ವಿಷಯವನ್ನ ಮಾತನಾಡುತ್ತೆ? ನಿಮ್ಗೇನ್ ಗೊತ್ತು? ನಮಗೊತ್ತು ತುಂಬಾ ಚೆನ್ನಾಗಿ ನಮ್ಮ ಮಗಳ ಬಗ್ಗೆ ಅಂತ ಅಂದ್ಬಿಟ್ಟು ನಮ್ಮ ಮೇಲೆನೆ ಒಂದು ಕಂಪ್ಲೇಂಟ್ ಮಾಡಿದ್ವಿ. ತದನಂತರ ನಾವು ನಮ್ಗೆ ಯಾಕಪ್ಪ ಬೇಕು ಇವ್ರುಗಳ ಸವಾಸ, ನಾವುಗಳು ಯಾಕೆ ಬುದ್ಧಿವಾದವನ್ನ ಹೇಳ್ಬೇಕು? ಸತ್ಯವನ್ನ ಹೇಳ್ತೀನಿ, ಇದುವರೆಗೂ ನಾನು 21ರಿಂದ 22 ಜನ ಹೆಣ್ಮಕ್ಳು ಜೀವನವನ್ನ ಕಾಪಾಡಿದ್ದೀನಿ. ಇವತ್ತು ಸಹ ಮದುವೆ ಆಗಿ ಸುಖವಾಗಿದ್ದಾರೆ. ಅವ್ರ ತಂದೆ ತಾಯಂದಿರು ಈಗಲೂ ಕಾಲ್ ಮಾಡ್ತಾರೆ, ನಿಮ್ಮಿಂದ ನಮ್ಮ ಮನೆ ಹೆಣ್ಮಕ್ಳು ಚೆನ್ನಾಗಿದ್ದಾವೆ ಅಂತ. ಆ ರೀತಿಯಾಗಿ ಒಳ್ಳೆ ಕೆಲಸವನ್ನ ಮಾಡಿದ್ರು ಕೆಲವೊಂದಷ್ಟು ಜನ ನಮ್ಮ ಮೇಲೆ ತಪ್ಪುಗಳನ್ನ ಹೊರಿಸ್ತಾರೆ. ದಯಮಾಡಿ ಹೆಣ್ಣನ್ನ ಎತ್ತಿರುವಂತಹ ತಂದೆ ತಾಯಂದಿರಿಗೆ ಕೇಳ್ಕೊಳ್ಳೋದು, ನಿಜವಾಗ್ಲೂ ಕೇಳ್ಕೊಳ್ತಾ ಇರೋದು, ಒಮ್ಮೆ ನಿಮ್ಮ ಮಗಳ ಜೀವನ ಹಾಳಾಯ್ತು ಅಂತಂದ್ರೆ
ಬದಲಾಯಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ನಿಮ್ಮ ಮಗಳು ತಿನ್ನೋದ್ರಿಂದ ಹಿಡಿದು ರಾತ್ರಿ ಮಲಗೋ ತನಕನೂ ನೀವು ಕೇರ್ ಮಾಡಬೇಕು. ಯಾರಿಗ್ ಗೊತ್ತು ಇವತ್ತಿನ ದಿನ ಈ ಹೆಣ್ಮಕ್ಳುಗಳು ಎಲ್ಲಿ ಹೋಗ್ತಾರೋ, ಏನ್ ಮಾಡ್ತಾರೋ, ಏನೇನ್ ಕೆಲಸಗಳನ್ನ ಮಾಡ್ತಿರ್ತಾರೋ ಒಂದು ಸಹ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಹೆಣ್ಣು ಮಕ್ಕಳನ್ನ ಎತ್ತಿರುವಂತಹ ತಂದೆ ತಾಯಂದಿರು ಒಮ್ಮೆ ಸುಮ್ಮನೆ ಹಾಗೆ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಸುಮ್ಮನೆ ಮೆಟ್ರೋ ಸ್ಟೇಷನ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಅಲ್ಲಿ ಇಲ್ಲಿ ಸುಮ್ಮನೆ ಸುತ್ತಾಡಿ ಒಮ್ಮೆ ನೋಡಿ ನಿಮ್ಮ ಹೆಣ್ಣು ಮಕ್ಳುಗಳು ಏನ್ ಮಾಡ್ತಾ ಇರ್ತವೆ ಅಂತ ಅಂದ್ಬಿಟ್ಟು. ನಾನಿಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇಲ್ಲ. ಸ್ವತಂತ್ರದ ಹೆಸರಿನಲ್ಲಿ ದಾರಿ ತಪ್ಪಿ ನಡೆದ್ರೆ ನಾಳೆ ದಿನ ನಿಮ್ಮ ಜೀವನಗಳೇ ನಾಶ ಆಗೋದು. ಇದನ್ನ ಪ್ರತಿಯೊಬ್ರು ಹೆಣ್ಣುಮಕ್ಳು ಅರ್ಥವನ್ನ ಮಾಡ್ಕೊಳ್ಬೇಕು. ನೀವು ನೋಡುತ್ತಿರುವಂತಹ ಜಗತ್ತೇ ಬೇರೆ, ವಾಸ್ತವಿಕವಾದಂತಹ ಜಗತ್ತೇ ಬೇರೆ. ವಾಸ್ತವಿಕವಾದಂತಹ ಜಗತ್ತಿನಲ್ಲಿ ಏನ್ ನಡೀತಾ ಇದೆ ಅಂತ ಈಗಿನ ಹೆಣ್ಣುಮಕ್ಳಿಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬರೀ ರೀಲ್ಸ್ ಮಾಡಿಕೊಂಡು ಕಂಡಿದ್ದೇನೆ ಅವು ಇವನ್ನ ನೋಡಿಕೊಂಡು ಇದೇ ಜೀವನ, ಇದೇ ಸತ್ಯ ಅಂತ ಹೋದ್ರೆ ನಾಳೆ ದಿನ ನಿಮ್ಮ ಜೀವನ ಜೊತೆಗೆ ನಿಮ್ಮ ತಂದೆ ತಾಯಂದಿರ ಜೀವನನು ಅರ್ಥ ಆಗುವಂತಹ ಹೆಣ್ಮಕ್ಳು ಅರ್ಥವನ್ನ ಮಾಡ್ಕೊಳ್ತವೆ. ಇಲ್ಲ ದೊಡ್ಡವರು ಹೇಳ್ತಾರಲ್ಲ, ಹೆಣ್ಮಕ್ಳು ತಲೆನಲ್ಲಿರುವಂತಹ ಬುದ್ಧಿ ಅದೇನೋ ಮಟ್ಟ ಅಂತ ಹೇಳ್ತಾರೆ, ಅಷ್ಟೇ ನಿಮ್ ತಲೆನಲ್ಲಿರುವ ಬುದ್ಧಿ ಅಂತ ಅಂದ್ಬಿಟ್ಟು ನಾವುಗಳು ತಿಳ್ಕೊಳ್ತೀವಿ ಅಂತ ಹಾಳಾಗೋಗೋವರೆಗೆ ಹಾಳಾಗೋಗ್ಲಿ, ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು ಅಂತಾನು ಹೇಳ್ತಾ ನಿಮ್ಮಂತಹ ಹೆಣ್ಮಕ್ಳಿಗೆ ಕೃಷ್ಣ ಒಳ್ಳೆಯ ಬುದ್ಧಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.